ಆತ್ಮ ನಮಸ್ತೆ ಜಯಶ್ರೀ. ತಾವು ಕಳೆದ ಸಂಚಿಕೆಯಲ್ಲಿ ಯಾವುದು ಆತ್ಮ ಯಾವುದು ಅನಾತ್ಮ ಇದರ ಬಗ್ಗೆ ಭಾಳ ಆಳವಾದ ಜ್ಞಾನವನ್ನು ನಮಗೆ ಕೊಟ್ಟಿದ್ದೀರಾ. ಇದರ ಬಗ್ಗೆ ಇನ್ನೊಂದಷ್ಟು ಪ್ರಶ್ನೆಗಳು ನಮಗೆ ಬಂದಿವೆ. ಆ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಬಂದು ಮೃತ್ಯುಂಜಯ ಮಂತ್ರ. ಈ ಮೃತ್ಯುಂಜಯ ಮಂತ್ರವನ್ನು ಎಷ್ಟೋ ಜನ ಹೋಮ ಮತ್ತು ಜಪವನ್ನು ಮಾಡ್ತಾರೆ. ಈ ಮೃತ್ಯುಂಜಯ ಮಂತ್ರ ಎಷ್ಟರ ಮಟ್ಟಿಗೆ ನಮಗೆ ಸಹಾಯ ಮಾಡುತ್ತದೆ? ಈ ಮೃತ್ಯುಂಜಯ ಮಂತ್ರನೇ ಅಲ್ಟಿಮೇಟಾ? ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಮೃತ್ಯುವನ್ನು ಜಯಿಸುವುದಕ್ಕೆ ನಮಗೆ ಬೇರೆ ಏನಾದರೂ ಸಾಧನೆ ಇದೆಯಾ? ಜಯಶ್ರೀ, ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ? ಋತು ಸಂಜೀವಿನಿ ವಿದ್ಯೆ ಅನ್ನೋದು ಒಂದಿದೆ. ಆದರೆ ಪಂಡಿತರು ಓಕೆ ಮೃತ್ಯುಂಜಯ ಮಂತ್ರ ಇದೆ ಅಂತ ಹೇಳ್ತಾರೆ. ಓಕೆ ಗುರುಜಿ. ಆದರೆ ಅದು ಮೃತ್ಯುಂಜಯ ಮಂತ್ರ ಅಲ್ಲ. ಓಕೆ, ಅದು ಮೃತ್ಯುಂಜಯ ವಿದ್ಯೆ. ಮೃತ್ಯುವಿನ ಜಯಿಸುವಂತಹ ವಿದ್ಯೆ ನಮ್ಮಲ್ಲಿದೆ. ನಮ್ಮ ಗುರುದೇವರು ಅದನ್ನು ನಮಗೆ ಹುಟ್ಟಿದ್ದಾರೆ. ಅದು ಮೃತ್ಯುಂಜಯ ಮಂತ್ರ ಅಲ್ಲ. ಓಕೆ, ಮೃತ್ಯುಂಜಯ ಮಂತ್ರ ಅನ್ನೋದು ಯಾವುದೂ ಇಲ್ಲ. ಓಕೆ, ಅದು ಅರ್ಥ ಆಗಲಿಲ್ಲ ಅಷ್ಟೆ. ಮೃತ್ಯುಂಜಯ ಮಂತ್ರ ಅನ್ನೋದು ಯಾವುದೂ ಇಲ್ಲ. ಮೃತ್ಯುಂಜಯ ವಿದ್ಯೆ ಅನ್ನೋದು ಇದೆ. ಆ ವಿದ್ಯೆನ ನಾವು ಕಲ್ತು ಗುರು ಸಮಕ್ಷಮದಲ್ಲಿ ಗುರು ದೀಕ್ಷೆಯಿಂದ ಅದನ್ನ ಕಲ್ತು ಅದನ್ನ ಅಭ್ಯಾಸ ಮಾಡಿದ್ರೆ ಮೃತ್ಯುನೇ ಜಯಿಸ್ಬೋದು. ಕಚನು ರಾಕ್ಷಸರ ಬಳಿ ಹೋಗ್ತಾನೆ ಓಕೆ ಮೃತ್ಯುಂಜಯ ವಿದ್ಯೆಯನ್ನು ಕಲಿಯೋದಕ್ಕೆ. ಓಕೆ, ಏಕೆಂದ್ರೆ ಇವರು ದೇವತೆಗಳಿಗೆ ಸಾವಿದೆ. ಓಕೆ ಗುರು. ದೇವತೆಗಳೆಲ್ಲ ಮರಣಿಸ್ತಾ ಇದ್ರೆ ಅವ್ರನ್ನ ಕಾಪಾಡೋದಿಕ್ಕೆ ಇವ್ರ ಹತ್ರ ಮೃತು ಸಂಜೀವಿನಿ ವಿದ್ಯೆ ಇಲ್ಲ. ಓಕೆ ಗುರು. ಆದ್ರೆ ರಾಕ್ಷಸರ ಹತ್ರ ಇದೆ. ಓಕೆ ಗುರು. ರಾಕ್ಷಸರ ಗುರು ಶುಕ್ಲಾಚಾರ್ಯರ ಹತ್ರ ಈ ಮೃತು ಸಂಜೀವಿನಿ ವಿದ್ಯೆ ಇತ್ತು. ಓಕೆ ಗುರು. ಅವರು ರಾಕ್ಷಸರು ಮರಣಿಸಿದರೆ ಅವ್ರನ್ನ ಈ ಮೃದು ಸಂಜೀವಿನಿ ವಿದ್ಯೆಯಿಂದ ರಾಕ್ಷಸರನ್ನ ಬದುಕಿಸ್ತಿದ್ರು. ಮತ್ತೆ ಓಕೆ, ಮರಣಿಸಿರೋರ್ನ ಮತ್ತೆ ಬದುಕಿಸ್ತಿದ್ರು. ಓಕೆ ಗುರು. ಅಂತ ಟೆಕ್ನಾಲಜಿ ಇತ್ತು ಶುಕ್ಲಾಚಾರ್ಯನ ಹತ್ರ. ಆದ್ರೆ ನಮ್ಮ ದೇವತೆಗಳ ಹತ್ರ ಆ ಟೆಕ್ನಾಲಜಿ ಇರಲಿಲ್ಲ. ಓಕೆ, ದೇವತೆಗಳ ಗುರು ಬೃಹಸ್ಪತಿ. ಓಕೆ ಗುರು. ಆ ಬೃಹಸ್ಪತಿ ಹತ್ರ ಮೃತು ಸಂಜೀವಿನಿ ವಿದ್ಯೆ ಇರಲಿಲ್ಲ.